ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆ ಕುರಿತು ಪತ್ರಿಕಾಗೋಷ್ಠಿ. ವೇದಿಕೆ ಮೇಲೆ ಹಸಿರಾದಂಥ ಆತ್ಮೀಯರಾದ ಸನ್ಮಾನ್ಯ ಸಂಕನೂರ್ ಅವರೇ, ಗೌರವಾನ್ವಿತ ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂಥ ಶ್ರೀಮತಿ ಕೊಳ್ಳಿ ಅವರೇ, ಗದಗ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷರಾದಂಥ ರಾಜೀವ್ ಕೂಡಿಗೆ ಅವರೇ, ಎಲ್ಲ ಗೌರವಾನ್ವಿತ ಮಹಿಳಾ ಮೋರ್ಚಾ ಪದಾಧಿಕಾರಿ ಸಹೋದರಿಯರೇ, ಆತ್ಮೀಯ ಮಾಧ್ಯಮದ ಸ್ನೇಹಿತರು, 2 ದಿವಸಗಳ ಹಿಂದೆ ಲೋಕಸಭೆಯಲ್ಲಿ ಮಂಡನೆಯಾದಂಥ 131ನೇ ತಿದ್ದುಪಡಿ ಮಹಿಳಾ ಮೀಸಲಾತಿ ವಿಧೇಯಕ ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆ ಪಾರ್ಲಿಮೆಂಟಿನಲ್ಲಿ ಮಂಡನೆಯಾದಾಗ ಕಾಂಗ್ರೆಸ್ ಮತ್ತು ಅದರ ಮಿಶ್ರ ಪಕ್ಷಗಳು ಇಂಡಿ ಒಕ್ಕೂಟ ಅಂತ ನಾವೇನು ಕರಿತೇವೆ ಕೂಡಿಕೊಂಡು ಈ ಮಹಿಳಾ ಮೀಸಲಾತಿ ವಿಧೇಯಕವನ್ನು ಸೋಲಲಿಕ್ಕೆ ಕಾರಣ. ಅದು ಮಸೂದೆ ಪಾಸಾಗೋದು ಸೋಲಾಗೋದು ಒಂದು ಕಡೆ ಆದ್ರೆ, ಸೋಲಾಗಿದ್ದಕ್ಕೆ ಪ್ರಿಯಾಂಕಾ ಗಾಂಧಿಯವರ ನಾದಿಯಾಗಿ ಎಲ್ಲ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು ಚಪ್ಪಾಳೆ ತಟ್ಟಿ ಎದ್ದು ನಿಂತು ಕುಣಿದಾಡಿ ಸಂತೋಷವನ್ನು ವ್ಯಕ್ತಪಡಿಸಿದ್ದು ಭಾರತದ ಲೋಕಸಭೆ ಇತಿಹಾಸದಲ್ಲಿ ಪ್ರಪ್ರಥಮ ಲಜ್ಜೆಗೆಟ್ಟ ಒಂದು ವರ್ತನೆ ಅಂತ ಹೇಳ್ಬೋದು. ಮಹಿಳೆಯರಿಗೆ ಸಾಮಾನ್ಯ ಹಕ್ಕು ಕೊಡಬೇಕು, ಸಮಾನ ಹಕ್ಕು ಕೊಡಬೇಕು, ಪ್ರಾತಿನಿಧ್ಯ ಹೆಚ್ಚಿಸಬೇಕು, ಅದರ ಮೂಲಕ ಮಹಿಳೆಯರಿಗೆ ನ್ಯಾಯ ಕೊಡುವುದರ ಮೂಲಕ ರಾಷ್ಟ್ರ ನಿರ್ಮಾಣದಲ್ಲಿ ಮಹಿಳೆಯರ ಶಕ್ತಿಯನ್ನು ಉಪಯೋಗ ಮಾಡಿಕೊಳ್ಬೇಕು ಅನ್ನೋದು ಈ ದೇಶದ ಹೆಮ್ಮೆಯ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಮತ್ತು ಗೃಹ ಸಚಿವರಾದಂಥ ಅಮಿತ್ ಶಾ ಅವರ ಉದ್ದೇಶವಾಗಿತ್ತು. ಇದು ನಿನ್ನೆ ಮೊನ್ನೆ ಇದ್ದಂಥ ಹುಟ್ಟಿದಂಥ ಬೇಡಿಕೆ ಅಲ್ಲ, ಅಥವಾ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಿಂದ ಹುಟ್ಟಿದ ಬೇಡಿಕೆ ಅಲ್ಲ. ಸುಮಾರು 30 ವರ್ಷಕ್ಕಿಂತ ಹೆಚ್ಚಿನಿಂದಲೂ ಕೂಡ ಈ ಬೇಡಿಕೆ ಇತ್ತು ಅನ್ನೋದನ್ನು ನಾವೆಲ್ಲ ತಿಳ್ಕೋಬೇಕು. 1971ರ ಜನಗಣತಿ ಪ್ರಕಾರ ಅವಾಗಿದ್ದಂಥ ಭಾರತದ ಜನಸಂಖ್ಯೆ 55 ಕೋಟಿ. 55 ಕೋಟಿಗೆ 543 ಲೋಕಸಭಾ ಸದಸ್ಯರಿದ್ದರು, ಅಂದರೆ MP ಸೀಟುಗಳಿದ್ದು. ಇವತ್ತು ಸರಿಸುಮಾರು 140 ಕೋಟಿ ಜನರನ್ನು ಭಾರತ ದೇಶ ದಾಟ್ತಾ ಇದೆ. ಇಷ್ಟೊಂದು ಬೃಹತ್ ಪ್ರಮಾಣದ ಜನಸಂಖ್ಯೆಯುಳ್ಳ ದೇಶವನ್ನು ಮುನ್ನಡೆಸಲಿಕ್ಕೆ ಲೋಕಸಭಾ ಸದಸ್ಯರ ಸಂಖ್ಯೆ ಹೆಚ್ಚಾಗುವುದು ಅನಿವಾರ್ಯ. ಯಾವ ಕಾರಣಕ್ಕೆ ಕಾಂಗ್ರೆಸ್ ನೇತೃತ್ವದ ಇಂಡಿ ಮೈತ್ರಿಕೂಟ ಈ 2 ಬಿಲ್ಗಳನ್ನು ಸೋಲಿಸಿದು ಅನ್ನೋದು ಇನ್ನೂ ಬಹುತೇಕ ಆ ಪಕ್ಷದ ನಾಯಕರಿಗೆ ಗುರುತಿದ್ದಂಗೆ ಕಾಣೋದಿಲ್ಲ. ಮಹಿಳೆಯರಿಗೆ ಶಕ್ತಿ ಕೊಡೋದ್ರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಹೋದರರಿದ್ದಾರೆ, ಅವ್ರ ಮನೆಯಾಗೂ ಹೆಣ್ಣು ಮಕ್ಕಳು ಸೋಷಿಯಲ್ ಸಮಾಜದಲ್ಲಿ ಮುಖ್ಯವಾಗಿರ್ತ ಪ್ರಮುಖವಾದಂಥ ತಾಯಂದಿರು ಕೂಡ ರಾಜಕಾರಣಕ್ಕೆ ಬರಬೇಕನ್ನುವಂಥ ಆಸೆ ಇದ್ದೇ ಇರ್ತೈತೆ. ಮಹಿಳಾ ಮೀಸಲಾತಿ ಹೆಚ್ಚಾಗೋದ್ರಿಂದ ಬರೀ BJP ಒಳಗೆ ಅಷ್ಟೇ ಮಹಿಳೆಯರಿಲ್ಲ, ಎಲ್ಲ ಪಕ್ಷಗಳಲ್ಲಿ ತಾಯಂದಿರು ಇರ್ತಾರೆ. ಇದನ್ನು ಗಮನಕ್ಕೆ ತಾರ್ದನ ಸ್ವತಃ ಒಬ್ಬ ಮಹಿಳೆಯಾಗಿ ತಾಯಿಯಾಗಿ ಪ್ರಿಯಾಂಕಾ ಗಾಂಧಿ ಖುಷಿ ಪಟ್ಟಿದ್ದನ್ನು ನೋಡಿದ್ರೆ ಬಹುತೇಕ ಅವ್ರಿಗೆ ಯಾವ ಶಬ್ದದಿಂದ ಟೀಕೆ ಮಾಡಬೇಕು ಅನ್ನುವಂಥದ್ದು ಅರ್ಥ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತೇನೆ. ಮಹಿಳೆಯರಿಗೆ ಅವಮಾನ ಮಾಡ್ಯಾರ, ಇದನ್ನು ಸೋಲಿಸೋದ್ರ ಮುಖಾಂತರ ತಾಯಂದಿರ ಕನಸನ್ನು ಭಗ್ನಗೊಳಿಸ್ಯಾರ. ಇವತ್ತು ಮಹಿಳಾ ಶಕ್ತಿ ಎಷ್ಟರ ಮಟ್ಟಿಗೆ ಐತಂದ್ರೆ ನಮ್ಮ ವಾರ್ಪ್ಲೇನನ್ನು ನಡೆಸ್ತಾರೆ, ಅವರು ಯುದ್ಧ ವಿಮಾನಗಳನ್ನು ನಡೆಸ್ತಾರೆ. ಸ್ವತಃ ದ್ರೌಪದಿ ಮುರ್ಮು F-32 ವಿಮಾನದೊಳಗೆ ಪ್ರಯಾಣ ಮಾಡಿದ್ದನ್ನು ನಾವು ನೆನಪಿಟ್ಕೋಬೋದು. ಇನ್ನು ಈ ದೇಶವನ್ನು ಆಳಿದ ಮಹಿಳೆ ಪ್ರಧಾನಿ ಇಂದಿರಾ ಗಾಂಧಿ, ಮಾರ್ಗರೆಟ್ ಥ್ಯಾಚರ್, ಸಾಕಷ್ಟು ಜನ ಮಹಿಳೆಯರು ದೇಶವನ್ನು ಮುನ್ನಡೆಸಿದ್ದನ್ನು ಕಾಂಗ್ರೆಸ್ನವರು ಮರ್ತಾರ ಅನ್ನುವಂಥ ಮಾತನ್ನು ಹೇಳ್ತಾ
ಈ ಒಂದು ಪಾಪದ ಕೆಲಸಕ್ಕೆ ಏನು ಮಹಿಳಾ ಮೀಸಲಾತಿ ಮತ್ತು ವಿಶೇಷವಾಗಿ ಮಹಿಳಾ ಮೀಸಲಾತಿ ಏನು ಡಿಫೀಟ್ ಆಗಲಿಕ್ಕೆ ಸೋಲಿಕ್ಕೆ ಕಾರಣ ಆದಂಥ ಪಕ್ಷಗಳು ಮುಂದಿನ ದಿವಸ ಸಹೋದರಿಯರ ಮಾತೆಯರ ಶಾಪದಿಂದ ಬಳಲ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಅವರ ಶಾಪದಿಂದ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ನವರು ಯಾವ್ಯಾವ ಕಾರ್ಯಕ್ರಮಕ್ಕೆ ವಿರೋಧ ಮಾಡಿದರು ನೋಡೋಣ. ಮೋದಿಯವರ ತಂದಂಥ ಜನಪರ ಯೋಜನೆಗಳು, ಮೋದಿಯವರು ತಂದಂಥ ಜನಪರ ಯೋಜನೆಗಳು ಅವೆಲ್ಲದಕ್ಕೂ ವಿರೋಧ ಮಾಡಿದರು. ಪ್ರಪ್ರಥಮವಾಗಿ ಈ ದೇಶದ ಒಬ್ಬ ಸಾಮಾನ್ಯ ಪ್ರಜೆ ನ್ಯಾಷನಲೈಸ್ ಬ್ಯಾಂಕ್ನಲ್ಲಿ ಕಾಲಿಡೋಕ್ಕೂ ಸಾಧ್ಯ ಇದ್ದಿದ್ದಿಲ್ಲ. ನ್ಯಾಷನಲೈಸ್ ಬ್ಯಾಂಕ್ ಅಂದರೆ ಏನು ನೋಡಿದ್ದಿಲ್ಲ. ಇಲ್ಲೇ ಲೋಕಲ್ದಾಗ ₹1,000 ₹10,000 ಸಾಲ ಇಸ್ಕೊಳ್ಳೋದು, ₹3 ಬಡ್ಡಿ ಕೊಡೋದು. ಬಂದ್ ಮಾಡಿರಪ್ಪ, ಅದನ್ನು ಬಂದ್ ಮಾಡಿರಿ ಮಾಡ್ತಿತ್ತು. ಅಂಥ ಜನಧನ್ ಯೋಜನೆಯನ್ನು, ಡಿಜಿಟಲ್ ಮೂಲಕ ಹಣ ಸಂದಾಯ ಮಾಡುವ ಯೋಜನೆಯನ್ನು ವಿರೋಧ ಮಾಡಿದರು. ನಮ್ಮ ಅಲ್ಪಸಂಖ್ಯಾತ ಮಹಿಳೆಯರಿಗೆ ತಲಾಕ್ 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 ಅಂತ 3 ಸಲ ಹೇಳಿದರೆ ವಿವಾಹ ವಿಚ್ಛೇದನ ಆಕ್ಕಿತ್ತು. ಆ ತ್ರಿವಳಿ ತಲಾಖಕ್ಕೆ ವಿರೋಧ ಮಾಡಿದರು. ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ 370 ಭಾಳ ದಿವಸ ಇರಬಾರ್ದು, ಕೆಲವು ದಿವಸಗಳಲ್ಲಿ ಜಮ್ಮು ಕಾಶ್ಮೀರಕ್ಕಿದ್ದಂಥ ವಿಶೇಷ ಸ್ಥಾನಮಾನ ಕಡಿಮೆ ಆಗಬೇಕು ಅನ್ನುವಂಥದ್ದನ್ನು ಆರ್ಟಿಕಲ್ 35A ಹೇಳಿದರು. ಆ ಆರ್ಟಿಕಲ್ 370 ತೆಗೆದಾಗ ಕೂಡ ಇದನ್ನು ವಿರೋಧ ಮಾಡಿದರು. ಹೇಳಿದರು ಆರ್ಟಿಕಲ್ 370 ತೆಗೆದ್ರೆ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದಾಗ ಹೇಳಿದರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ರಕ್ತಪಾತ ಆಕತ್ತಂತ. ಏನೂ ಆಗಲಿಲ್ಲ. ಗುಂಡಾರಿಸೋದಲ್ಲ, ಯಾವೊಬ್ಬನು ಸ್ಟ್ರೈಕ್ ಸತೆ ಮಾಡಲಿಲ್ಲ. ಆರ್ಟಿಕಲ್ 370 ತೆಗೆದಾಗ ಅಷ್ಟು ಶಾಂತ ರೀತಿಯಿಂದ ಜಮ್ಮು ಕಾಶ್ಮೀರ ಇತ್ತು. ಆರ್ಟಿಕಲ್ 370 ಇದ್ದಾಗಿನ ಜಮ್ಮು ಕಾಶ್ಮೀರ ಹೇಗಿತ್ತು, ಇವತ್ತಿನ ಜಮ್ಮು ಕಾಶ್ಮೀರ ಹೆಂಗೈತಿ. ಆರ್ಟಿಕಲ್ 370 ತೆಗೆಯೋದಕ್ಕಿಂತ ಮೊದಲೇಕ ಜಮ್ಮು ಕಾಶ್ಮೀರದ ಟೂರಿಸಮ್ ಹೆಂಗಿತ್ತು, ಇವತ್ತು ಜಮ್ಮು ಕಾಶ್ಮೀರದ ಟೂರಿಸಮ್ ಹೆಂಗೈತೆ ಅನ್ನೋದನ್ನು ಈ ದೇಶದ ಜನ ಅಲ್ಲ, ಇಡೀ ಜಗತ್ತಿನ ಜನ ನೋಡಕತ್ತಾರೆ. SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಹೆಚ್ಚುವರಿ ಮತಗಳನ್ನು ತೆಗೆಯುವುದು. ಇದಕ್ಕೆ ಯಾಕಪ್ಪ ಕಾಂಗ್ರೆಸ್ಸು ಅದರ ಮಿತ್ರ ಪಕ್ಷಗಳು ವಿರೋಧ ಮಾಡ್ತೀರಿ? ಅಂದರೆ ನಿಮ್ಮ ಉದ್ದೇಶ ಏನು? ಯಾವ ರೀತಿ ಪ್ರಜಾಪ್ರಭುತ್ವವನ್ನು ಮುನ್ನಡೆಸಬೇಕಾಗೈತಿ? CC ಪಾಟೀಲ್ನ ಹೆಸರು ನರಗುಂದಾಗ ಗದಗದಾಗಿದ್ದರೆ ಒಂದು ಕಡೆ ಇಟ್ಕೊಳ್ಳೋದು ನನ್ನ ಅಧಿಕಾರ. ಒಂದು ಕಡೆ ನಾನು ಇಟ್ಕೊತೇನೆ, ಗದಗ ಬೇಕಾದ್ರೆ ಗದಗ ಇಟ್ಕೊತೇನೆ, ನರಗುಂದ ಬೇಕಾದ್ರೆ ನರಗುಂದ ಇಟ್ಕೊತೇನೆ. ನಾನು 2 ಕಡೆ ಓಟ್ ಹಾಕಕ್ಕೆ ಹೆಂಗೆ ಸಾಧ್ಯ ಆಕೈತಿ? ಬಾಂಗ್ಲಾದಿಂದ ಬಂದಂಥ ವಿದೇಶಿಯರನ್ನು ಪಶ್ಚಿಮ ಬಂಗಾಳದ ದೀದಿ ಅಂತ ಕರಿತೀವಿ. ಯಾವ ದೀದಿ ಮಹಿಳೆಯರಿಗೆ ಅವಮಾನ ಮಾಡ್ಯಾಳು ಅದೇ ದೀದಿ, ಮಹಿಳಾ ಮೀಸಲಾತಿಗೆ ಅವಮಾನ ಮಾಡ್ಯಾಳು ಅದೇ ದೀದಿ. ಜಡ್ಜ್ಗಳನ್ನು ಕೂಡಿ ಹಾಕುವಂಥ ಕೆಲಸ ಮಾಡ್ಯಾಳು. ಬಹುತೇಕ ಈ ದೇಶದ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಗೌರವಾನ್ವಿತ ನ್ಯಾಯಾಧೀಶರನ್ನು ಕೂಡಿ ಹಾಕುವಂಥ ಧೈರ್ಯ ಯಾರೂ ತೋರಿದ್ದಿಲ್ಲ. ಆಕೆ ಉದ್ದೇಶ ಸ್ಪಷ್ಟ ಇತ್ತು, ಏನಾದರೂ ಮಾಡಿ ಲಾ ಆ್ಯಂಡ್ ಆರ್ಡರ್ ಕೆಟ್ಟೈತಿ ಪಶ್ಚಿಮ ಬಂಗಾಳದಾಗ ಅಂತೇಳಿ ರಾಷ್ಟ್ರಪತಿ ಆಡಳಿತಕ್ಕೆ ಹೇಳಿ ಅದರ ಮುಖಾಂತರ ಸಿಂಪತಿಯನ್ನು ಗಳಿಸ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ಇಂಥ ಕೆಲಸ ಮಾಡಿದರು. ಇವೆಲ್ಲದಕ್ಕೂ ಕಾಂಗ್ರೆಸ್ನಿಂದ ಯಾವುದಕ್ಕೂ ಉತ್ತರ ಇಲ್ಲ. ಎಲ್ಲದಕ್ಕೂ ನಕಾರಾತ್ಮಕ ಧೋರಣೆಯನ್ನು ಕಾಂಗ್ರೆಸ್ ಪಕ್ಷ ಮಾಡ್ಕೊತ ಬಂದೈತಿ. ಕ್ಷೇತ್ರ ಮರು ವಿಂಗಡಣೆ 55 ಕೋಟಿಯಿಂದ ಈಗ 140 ಕೋಟಿಗೆ ಬಂದೈತಿ. ಯಾವ ರಾಜ್ಯಕ್ಕೂ ಅನ್ಯಾಯ ಆಗುವುದಿಲ್ಲ ಅನ್ನೋದನ್ನು ಅಮಿತ್ ಶಾ ಅವರು ಹೇಳಿದರು. ಸ್ವತಃ ಈ ದೇಶದ ಪ್ರಧಾನಿಗಳಂತ ನರೇಂದ್ರ ಮೋದಿಯವರು ಇದರ ಶ್ರೇಯಸ್ಸನ್ನು ನಿಮಗೆ ಕೊಡ್ತೇನೆ, ಹಾನಿ ಪ್ರಮಾಣ ಮಾಡಿ ಹೇಳ್ತೇನೆ, ಇದರ ಶ್ರೇಯಸ್ಸನ್ನು ನಿಮಗೆ ಕೊಡ್ತೇನೆ ಅಂತ ಹೇಳಿದರು. ಆದರೂ ಕೂಡ ವಿರೋಧ ಮಾಡಿದರು. ಇವತ್ತ ನೋಡ್ರಿ, ಕರ್ನಾಟಕಕ್ಕೆ 28 ಇದ್ದಿದ್ದು 42 ಸೀಟ್ ಹಾಕಿತ್ತು. ಅಷ್ಟು ಜನ MP ಹೊಸ ವ್ಯಕ್ತಿಗಳಿಗೆ ರಾಜಕಾರಣ ಮಾಡೋಕ್ಕೆ, ದೇಶವನ್ನು ಮುನ್ನಡೆಸೋಕ್ಕೆ ಅವಕಾಶ ಸಿಗ್ತಿತ್ತೇ ಇಲ್ಲ. ಚುನಾವಣೆಗೆ ನಿಂದ್ರೂ ಜನ ನಮ್ಮ ಮೇಲೆ ಪ್ರೀತಿ ಇದ್ದಾರೆ ನಮಗೆ ಓಟ್ ಹಾಕ್ತಾರೆ, ನಿಮ್ಮ ಮೇಲೆ ಪ್ರೀತಿ ನಿಮ್ಮಿಂದ ದೇಶ ಉದ್ಧಾರ ಆಕೈತೆ ಅಂದ್ರೆ ನಿಮಗೆ ಹಾಕ್ತಾರೆ. ಏನು ಉತ್ತರ ಪ್ರದೇಶ ಮಧ್ಯಪ್ರದೇಶಕ್ಕೆ ಅಷ್ಟೇ ಸೀಟ್ ಇಲ್ಲ,
ಕರ್ನಾಟಕಕ್ಕದಾವು, ಆಂಧ್ರಕ್ಕದಾವು, ತೆಲಂಗಾಣಕ್ಕದಾವು. ಇವೆಲ್ಲ ಪ್ರತಿಗಳನ್ನು ನಿಮ್ಗೆ ಕೊಡ್ತೇವೆ. ಇದನ್ನು ವಿರೋಧ ಮಾಡಿದ್ರಿ. ಇವತ್ತು ಇಂಥ ಕ್ಷೇತ್ರ ಮರು ವಿಂಗಡಣೆ ಅಂತ ಅಂದರೆ ಹೊಸ ಹೊಸ ನಾಯಕತ್ವ ಹುಟ್ಟುಕೊಳ್ಳುವಂಥ ಒಂದು ಮಸೂದೆ ಏನಿತ್ತು, 2 ಮಸೂದೆ. ಒಂದು ಮಹಿಳೆಯರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಕಾರಣದಲ್ಲಿ ಸ್ಥಾನಮಾನ ಕೊಡೋದು, ಇನ್ನೊಂದು ಹೊಸ ಹೊಸ ನಾಯಕತ್ವ ಬೆಳೆಯೋದು. ಇವೆರಡೂ ಮಸೂದೆಗಳನ್ನು ವಿರೋಧ ಯಾಕೆ ಮಾಡ್ತೀರಿ ಅನ್ನೋದನ್ನು ನಿಮ್ಮಷ್ಟಕ್ಕೆ ನೀವು ಆತ್ಮವಿಮರ್ಶೆ ಮಾಡ್ಕೋಬೇಕು. ಕೇಂದ್ರ ರಾಷ್ಟ್ರೀಯ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಹಿರಿಯರಾದಂಥ ಸಾಕಷ್ಟು ಅನುಭವವುಳ್ಳಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಬೇಕು. ರಾಹುಲ್ ಗಾಂಧಿ ಬಗ್ಗೆ ಟೀಕೆ ಮಾಡೋದ್ರಾಗ ಅರ್ಥಿಲ್ಲ. 140 ಕೋಟಿ ಜನಸಂಖ್ಯೆ ಇರುವಂಥ ಲೋಕಸಭೆಗೆ ಯಾವ ಥರದ ವಸ್ತ್ರಧಾರಣೆ ಮಾಡೋರು ಹೊಕ್ಕಾರ ಅನ್ನೋದು ನೀವೆಲ್ಲ ನೋಡಿರಿ. ನಾವು ಹಿಂದೆ ರಾಮಕೃಷ್ಣ ಹೆಗಡೆ ಹೇಳಿದರು, MG ರೋಡ್ನಾಗ ಅಡ್ಡಾಡೋ ಶಾಸಕರು ಅಂತೇಳಿ. ಅಷ್ಟಕ್ಕೆ ಕೆಲವು ಮಂದಿಗೆ ಎಷ್ಟೋ ನೋವಾಗಿ MG ರೋಡಿಗೆ ಬ್ರಿಗೇಡ್ ರೋಡಿಗೆ ಹೋಗೋದೇ ಬಿಟ್ಟುಬಿಟ್ಟು. ಇಂಥ ಪಾರ್ಲಿಮೆಂಟಿಗೆ ಜಗತ್ತು ನೋಡ್ತಿರ್ತೈತಿ. ವಿಶ್ವದ 3ನೇ ಆರ್ಥಿಕ ಬಲಾಢ್ಯ ರಾಷ್ಟ್ರ. ಹಾರ್ಮೋಸ್ದೊಳಗೆ ಎಲ್ಲರ ಹಡಗೆ ಬಂದಾದರೂ ಇವತ್ತು ತ್ರಿವರ್ಣ ಧ್ವಜ ಹಿಡ್ಕೊಂಡು ಹಾರ್ಮೋಸ್ದೊಳಗೆ ತೈಲನ್ನು ಗ್ಯಾಸನ್ನು ತೊಗೊಂಡು ಭಾರತದ ಹಡಗೆ ಬರೋಕತ್ತಾವು. ಅಷ್ಟೊಂದು ಗೌರವ ಇರ್ತಕ್ಕಂಥ ಲೋಕಸಭೆಗೆ ಯಾವ ಡ್ರೆಸ್ನಾಗ ಹೋಗ್ತಾನೆ, ಹೆಂಗೆ ಕಿಸೆ ಪ್ಯಾಂಟಿನ ಕಿಸದಾಗ ಸೈಡ್ ಅದಾವು. ಅದಕ್ಕೆ ರಾಹುಲ್ ಗಾಂಧಿ ಬಗ್ಗೆ ಟೀಕೆ ಮಾಡೋದ್ರಾಗ ಅರ್ಥಿಲ್ಲ. ನಾನು ಹಿರಿಯರಾದಂಥ ರಾಜಕಾರಣದಲ್ಲಿ ಸುದೀರ್ಘವಾದಂಥ ಅನುಭವವನ್ನು ಹೊಂದಿರೋದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಇದರ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಈ 2 ಮಸೂದೆಗಳನ್ನು ಏನು ವಿರೋಧ ಮಾಡಿರಿ, ಒಂದು ಬೆಳೆಯುವಂಥ ನಾಯಕತ್ವದ ಶಾಪ, ಇನ್ನೊಂದು ಸ್ತ್ರೀ ಸಬಲೀಕರಣದ ಶಾಪ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಕ್ಕೆ ತಟ್ತೈತಿ. ಮುಂದಿನ ದಿನಮಾನಗಳಲ್ಲಿ ಸೂಕ್ತ ಬೆಲೆಯನ್ನು ಕಾಂಗ್ರೆಸ್ ಪಕ್ಷ, ಇಲ್ಲೇನಾದರೂ ಮೈತ್ರಿಕೂಟದ ಯಾವಿಲ್ಲ ಕರ್ನಾಟಕದಲ್ಲಿ, ಕಾಂಗ್ರೆಸ್ ಪಕ್ಷ ಅದಕ್ಕೆ ಬೆಲೆಯನ್ನು ತರಬೇಕಾಕೈತಿ ಅನ್ನುವಂಥ ಮಾತನ್ನು ಹೇಳ್ತಾ, ಈಗ ಜಿಲ್ಲೆಗಳ ಮರು ವಿಂಗಡಣೆ ಅದು. ನಂದು ನರಗುಂದ ತಾಲೂಕು ಧಾರವಾಡದಾಗಿತ್ತು. ಧಾರವಾಡದಾಗಿದ್ದರೆ ನಾ ಈ ಮಟ್ಟಕ್ಕೆ ಬೆಳೆಯೋಕೆ ಹಾಕಿತ್ತೇನೆ ಕರ್ಕೊಡ್ರಿ. ಧಾರವಾಡದಾಗಿದ್ರೆ ಈ ಮಟ್ಟಕ್ಕೆ ಬೆಳೆಯೋಕೆ ಹಾಕಿತ್ತ. ಗದಗ ಜಿಲ್ಲೆ ಆಯಿತು, ಪಕ್ಷ ಅವಕಾಶ ಕೊಡ್ತಿ, 6-7 ಖಾತೆಯ ಸಚಿವನಾಗಿ ಸೇವೆಯನ್ನು ಮಾಡುವಂಥ ಅವಕಾಶ ಸಿಕ್ತು. ಹಾಗೆ ಕ್ಷೇತ್ರ ವಿಂಗಡಣೆ ಆದರೆ ಹೊಸ ಹೊಸ ನಾಯಕತ್ವ ಬೆಳ್ಕೊತಾವೆ, ಹೊಸ ಹೊಸ ಬಿಸಿ ರಕ್ತ ಬರ್ತೈತೆ, ಅನುಭವಗಳಂತವ್ರು ಬರ್ತಾರೆ. ಅದಕ್ಕೆ ಇದನ್ನು ಭಾರತೀಯ ಜನತಾ ಪಕ್ಷ ಗದಗ ಜಿಲ್ಲೆಯ ಘಟಕ ತೀವ್ರವಾಗಿ ಖಂಡಿಸ್ತೈತಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಒಂದನೇದ್ದು ಇತ್ತೀಚೆಗೆ ಪತ್ರಿಕೆಗಳು ಬಂದದ, ಏನು ಬಂದದಂದ್ರೆ ಇವರು ಮಹಿಳಾ ಮೀಸಲಾತಿ ಏನದಲ್ಲ ಅದರಿಂದ ಪ್ರತ್ಯೇಕ ಬಿಲ್ ತರಬೇಕಾಗಿತ್ತು. ನಾವು ಅದಕ್ಕೆ ಒಪ್ತಿದ್ವಿ, ಬಿಲ್ ಪಾಸ್ ಮಾಡ್ತಿದ್ವಿ. ಮಹಿಳಾ ಮೀಸಲಾತಿ ಮಸೂದೆ ಜೊತೆಗೆ ಕ್ಷೇತ್ರ ಪುನರ್ ವಿಂಗಡಣೆ ತಂದಿದ್ದಾರೆ, ಅದಕ್ಕೆ ನಾವು ವಿರೋಧ ವ್ಯಕ್ತಪಡಿಸಿದ್ದೀವಿ. ಈಗಾದರೂ ಬೇಕಾದ್ರೆ ಪ್ರತ್ಯೇಕದನ್ನು ಮಸೂದೆ ತರಲಿ ಅನ್ನೋದನ್ನು ಪ್ರಶ್ನೆ ಮಾಡ್ಯಾರ. ಅಂದರೆ ಅವ್ರು ಮಾಡಿದ ತಪ್ಪು ಮುಚ್ಚಿಕೊಳ್ಳಿಕ್ಕೆ ಈ ರೀತಿ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಾರೆ. ನೋಡ್ರಿ, 2 ಪ್ರತ್ಯೇಕ ಮಸೂದೆ ತರಲಿಕ್ಕೆ ಬರಂಗಿಲ್ಲ. ಅದನ್ನು ಸರಿಯಾಗಿ ಕಾಂಗ್ರೆಸ್ ನಾಯಕರು ಅರ್ಥ ಮಾಡ್ಕೋಬೇಕು. ಯಾಕೆ ತರಲಿಕ್ಕೆ ಬರೋದಲ್ಲಪ್ಪ, 2 ಕೂಡೇ ಬರಬೇಕು, ಬಿಲ್ 2 ಕೂಡೇ ಪಾಸ್ ಆಗಬೇಕು. ಬರೀ 33% ಮಾಡೋಕ್ಕೆ ಬರಂಗಿಲ್ಲ. 33% ಒಂದ ಯಾಕೆ ಮಾಡೋಕ್ಕೆ ಬರಂಗಿಲ್ಲ ಅಂದರೆ ನಿಮ್ಗೆ ಗೊತ್ತಿರಲಿ, ಈ ಸದ್ಯದ್ದು ಇದೀಗ ಸಿ ಪಾಟೀಲ್ ಹೇಳ್ಯಾರ, ಕರ್ನಾಟಕದ 28 ಇದ್ದದ್ದು 42 ಆಗ್ತದೆ, 14 ಸೀಟ್ ಜಾಸ್ತಿ ಆಗ್ತಾವೆ. ಆಂಧ್ರ ಪ್ರದೇಶದ್ದು 25 ಅದಾವೆ, 38 ಆಗ್ತಾವೆ, 13 ಸೀಟ್ ಜಾಸ್ತಿ ಆಗ್ತದೆ. ತೆಲಂಗಾಣದ್ದು 17 ಇತ್ತು, 26 ಆಗ್ತಾವೆ, 9 ಸೀಟ್ ಜಾಸ್ತಿ ಆಗ್ತಾವೆ. ತಮಿಳ್ನಾಡದ್ದು 20 ಸೀಟ್ ಜಾಸ್ತಿ ಆಗ್ತಾವೆ. ಕೇರಳದ್ದು 10 ಸೀಟ್ ಜಾಸ್ತಿ ಆಗ್ತವೆ. ಇಲ್ಲಿ ಯಾವ ಪಾರ್ಟಿ ಬಂದು ಐತಪ್ಪ? ಹಾಂ, ಎಲ್ಲ ಅವರೇ ಗೊತ್ತುಂಟು ನಿಮಗೆ. ಇವು ಜಾಸ್ತಿ ಆಗ್ತಾವೆ. ಒಂದು ವೇಳೆ ಕ್ಷೇತ್ರ ಪುನರ್ ವಿಂಗಡಣೆ ತರಲಿಲ್ಲ ಅಂದರೆ ಸದ್ಯಕ್ಕೆ ಏನಾದ್ರೆ ಸ್ಥಿತಿ, ಸದ್ಯಕ್ಕೆ ನೋಡಿ 543 ಸೀಟ್ನೊಳಗೆ ಸದ್ಯದ ಮಹಿಳಾರು ಎಷ್ಟು ಜನ ಅದಾರ? 74 ಜನ ಅದಾರ. 33% ಅಂದ್ರೆ ಎಷ್ಟಾಗ್ತದ? 179 ಜನ ಮಹಿಳೆಯರಿಗೆ ಕೊಡಬೇಕು. ಅಂದ್ರೆ 543 543 ಬರೀ ಮಹಿಳಾ ಮೀಸಲು ರಿಸರ್ವೇಷನ್ ತಂದ್ರೆ ಏನಾಗ್ತದೆ ಪರಿಸ್ಥಿತಿ? ಈಗ ಬರೀ 14% ಐತೆ, ಅದ್ರ 33 ಮಾಡಿದ್ರೆ ಏನಾಗ್ತದ?
ಈ ಸದ್ಯಕ್ಕಿರ್ತಕ್ಕಂಥ 74 ಜನರ ಬದಲಿ 179 ಕೊಡಬೇಕು. ಅಂದ್ರೆ ಸದ್ಯ ಪುರುಷರು MP ಗಳೇನದಾರ ಎಷ್ಟು ಖಾಲಿ ಮಾಡ್ಬೇಕಾಗ್ತದೆ ಜಗನ? 105 ಜನ ಖಾಲಿ ಮಾಡಿ ಸೀಟ್ ಕೊಡ್ಬೇಕು ಮಹಿಳೆಯರಿಗೆ. ಇದು ಒಪ್ಕೊಂತೀರ ನೀವು? ಅವ್ರದ್ದೇನು ಆದದ? ಮಹಿಳಾ ಮೀಸಲಾತಿ ಜೊತೆಗೆ ಕ್ಷೇತ್ರ ಪುನರ್ವಿಂಗಡಣೆ ತಂದಿರಲ್ಲ, ಅದು ಬ್ಯಾಡ ಅಂತಿರಲ್ಲ, ಮಾಡಕಬೇಕು. ಸೀಟ್ ಜಾಸ್ತಿ ಮಾಡಕಬೇಕ್ರಿ. ಸೀಟ್ ಜಾಸ್ತಿ ಮಾಡಲಿಲ್ಲ ಅಂದ್ರೆ ಏನಾಗ್ತದ? 543 33% ಅಂದ್ರೆ 179 ಸೀಟ್ ಮಹಿಳೆಯರಿಗೆ ಕೊಡಬೇಕು. 179 ಸೀಟ್ ಮಹಿಳೆಯರಿಗೆ ಕೊಡಬೇಕಂತ ಸದ್ಯಕ್ಕೆ ಎಷ್ಟು ಅದ ರೀ? 74 ಜನ ಅದಾರ. ಇನ್ನೆಷ್ಟು ಖಾಲಿ ಮಾಡ್ಬೇಕು ನೀವು? ಅಂದ್ರೆ ಪುರುಷರಿಗೆ ಎಲ್ಲ ಬಿಟ್ಕೊಡ್ತೀರಾ? ಮಾಡ್ಲಿಕ್ಕೆ ಆಗೋದಿಲ್ಲ. ಎರಡು ಕೂಡ ಬಿಲ್ ತರಬೇಕು, ಅದು ಅನಿವಾರ್ಯ. ಹಾಗಾಗಿ ಇವರು ಮಾಡಿದ ತಪ್ಪು ಮುಚ್ಕೊಳ್ಳೋಕೆ ಈ ನಮೂನಿ ಸ್ಟೇಟ್ಮೆಂಟ್ ಕೊಡಕತ್ತಾರ. ತಪ್ಪು ಸ್ಟೇಟ್ಮೆಂಟ್ ಅದನ್ನು ಅವ್ರ ಅದನ್ನೆಲ್ಲ ವಾಪಸ್ ತಗೋಬೇಕು ಅದು ಸ್ಟೇಟ್ಮೆಂಟನ್ನು. ಎರಡನೇದಿದೆ ಹೇಳಿದ್ದಾರೆ, ಇವು ಸೀಟ್ ಜಾಸ್ತಿ ಆಗೋದ್ರಿಂದ ನೋಡಿ, ಇದು ಬಿಲ್ ಕೆಡವ್ಯಾರಲ್ಲ, ಫೇಲ್ ಮಾಡಿದಾರಲ್ಲೇ, ಇದು ಮಹಿಳೆಯರಿಗೆ ಮಾತ್ರ ಅವಮಾನ ಒಂದಲ್ಲ, ಆಯಾ ರಾಜ್ಯದ ಜನರಿಗೆ ಇವರು ಅನ್ಯಾಯ ಮಾಡಿದ್ದಾರೆ. ಸೀಟ್ ಹೆಚ್ಚಾಗ್ತಿತ್ತು, ಹೊಸ ಯುವಕರು MLA ಆಗ್ತಿದ್ರು, MP ಗಳಾಗ್ತಿದ್ರು, ಮತ್ತು ಅವ್ರಿಗೆ ದ್ರೋಹ ಮಾಡಿದಂಗೆ ಅಲ್ವಾ ನೀವು? ಆದರೆ ಏನೇ ಆಗಲಿ, ಇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವ್ರ ನೇತೃತ್ವದೊಳಗೆ ಮುಂಬರ್ತಕ್ಕಂಥ ದಿನಮಾನದೊಳಗೆ 66% ಓಟ್ ಬರಬೇಕಾಗಿತ್ತು, ನಮಗೆ ಬಂದಿಲ್ಲ. ಮುಂಬರ್ತಕ್ಕಂಥ ದಿನಮಾನದೊಳಗೆ ನಾವು ಬಿಡಂಗಿಲ್ಲ. ಈ 33%ಅನ್ನು ತರೋದ್ರೊಳಗೆ ನಾವು ಯಶಸ್ಸು ಕಂಡೇ ಕಾಣ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಅವ್ರು ಹೇಳಿದ್ದೆ ಕೇಳೋದ್ರಾಗ ಅರ್ಥ ಇಲ್ಲ, ಇಲ್ಲಿ ಸ್ಟ್ಯಾಟಿಸ್ಟಿಕ್ಸೇ ಇಲ್ಲ. ಇದು ವಾದದಕ್ಕಿಂತ ಆಸ್ ಅ ಶೇರ್ ಆಫ್ ಕರೆಂಟ್ ಸೀಟ್ಸ್, ನ್ಯೂ ಸ್ಟೇಟಸ್ ಆಸ್ ಅ ಶೇರ್ ಆಫ್ 816 ಸೀಟ್ಸ್, ಪರ್ಸೆಂಟೇಜ್ ನೋಡ್ಕೊಂತವ್ರಿ. ಉತ್ತರ ಪ್ರದೇಶದ ಸೀಟ್ ಹೆಚ್ಚಾದಷ್ಟು ಕರ್ನಾಟಕದ ಸೀಟ್ ಹೆಚ್ಚಾಗಕ್ಕೆ ಸಾಧ್ಯ ಆಗೋದಿಲ್ಲ. ಉತ್ತರ ಪ್ರದೇಶದ ಜನಸಂಖ್ಯೆ ಎಷ್ಟು? ಕರ್ನಾಟಕದ ಜನಸಂಖ್ಯೆ ಎಷ್ಟು? ಕರ್ನಾಟಕಕ್ಕಾದಷ್ಟು ಕೇರಳಕ್ಕಾಗೋದಿಲ್ಲ. ಕರ್ನಾಟಕದ ಜನಸಂಖ್ಯೆ ಎಷ್ಟು? ಕೇರಳದ ಜನಸಂಖ್ಯೆ ಎಷ್ಟು? ರೇಷೋ ಇದೆಯಲ್ಲ, ಇಲ್ಲ ಐತೆ ನೋಡಿ. ಹುಚ್ಚುಚ್ಚರ ಪ್ರಶ್ನೆ ಕೇಳಿದ್ರೆ ಏನು ಹೇಳಕ್ಕೆ ಸಾಧ್ಯ ಆಕೈತೆ ಅವ್ರಿಗೆ? ಜನಸಂಖ್ಯೆ ನಿಯಂತ್ರಣಕ್ಕೆ ತಂದಿದ್ದಂದ್ರೆ ಈಗ ಎಷ್ಟು ಬಂದಿದೆ ಅಷ್ಟರಾಗ ಹಂಚ್ಬೇಕಾ? ಈಗ ರೆಸ್ಪಾನ್ಸಿಬಲ್ ಪ್ರೆಸ್ ರಿಪೋರ್ಟರ್, ಮಹಾರಾಷ್ಟ್ರದ ಟ್ರೇಡ್ ಆದಷ್ಟು ಕರ್ನಾಟಕ ಆಕೈತಿ. ಮಹಾರಾಷ್ಟ್ರ ಇಸ್ ದಕ್ಷಿಣ ಭಾರತ ರಾಜ್ಯನ. ಡೆಲ್ಲಿಯೊಳಗೆ ಟ್ರೇಡ್ ಆದಷ್ಟು ಕರ್ನಾಟಕದೊಳಗೆ ಆಕೈತಿ. ದಕ್ಷಿಣ ಭಾರತ ಯಾವುದು? ಒಂದು ಏಕೀಕೃತ ಆಂಧ್ರ, ಕೇರಳ, ಕರ್ನಾಟಕ, ತಮಿಳುನಾಡು. ಇದರೊಳಗೆ ಭಾರತೀಯ ಜನತಾ ಪಕ್ಷ ಅಧಿಕಾರದಾಗಿರುವಂಥದ್ದು ಅಥವಾ ಅಧಿಕಾರಕ್ಕೆ ಸಮೀಪ ಇರುವಂಥದ್ದು ಕರ್ನಾಟಕ ಒಂದೇ. ಉಳಿದ 3 ಕಡೆ ನಮ್ಮದ ಅವಕಾಶ ಇನ್ನೂ ಮಟ್ಟ ಸಿಕ್ಕಿಲ್ಲ. ಈ ಚುನಾವಣೆಯೊಳಗೆ ಸಿಗ್ತೈತೆ ಅನ್ನುವಂಥ ಆಸೆ ಐತಿ. ಜನಸಂಖ್ಯೆ ನಿಯಂತ್ರಣಕ್ಕೆ ಆ್ಯಸ್ ಪರ್ ದಿ ಪಾಪ್ಯುಲೇಷನ್ ರೇಷಿಯೋದ ಮೇಲೇ ಹೆಚ್ಚಾಗಬೇಕಾ? ಪಾಪ್ಯುಲೇಷನ್ ರೇಷಿಯೋದ ಮೇಲೆ ಹೆಚ್ಚಾಗಬೇಕು. ಇನ್ನು ಅವ್ರ ಪ್ರಕಾರ ಅಂದರೆ ಇಲ್ಲಿ ಜನಸಂಖ್ಯೆ ಹೆಚ್ಚಿಗೆ ಮಾಡ್ಬೇಕು ನೋಡಿ. ಇದಕ್ಕೆ ಏನು ಸಂಬಂಧ? ಯಾವುದೂ ಅನ್ಯಾಯ ಆಗಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಏನು ತಿಳ್ಕೊಂಡು ವಿರೋಧ ಮಾಡ್ಯಾರೋ ಅದಾಗ ಗುರ್ತಿಲ್ಲ. ಒಂದು ನಿಮಿಷ ಹೇಳ್ಬಿಡ್ತೀನಿ, ಒಂದು ನಿಮಿಷ ನೋಡಿ. ಈ ರೀತಿ ಅನ್ಯಾಯ ಆಗ್ತದೆ ಅಂತ ತಿಳ್ಕೊಂಡ ಅಮಿತ್ ಶಾ ಅವರು ಪಾರ್ಲಿಮೆಂಟ್ನೊಳಗೆ ಎಕ್ಸ್ಪ್ಲನೇಷನ್ ಕೊಟ್ಟಾರ. ಈ ಪಾಪ್ಯುಲೇಷನ್ ಹಿಡಿದ್ರೆ ಇನ್ನೂ ನಮಗೆ ಅನ್ಯಾಯ ದಕ್ಷಿಣ ಭಾರತದೊಳಗೆ ರಾಜ್ಯಗಳಿಗೆ ಅನ್ಯಾಯ ಆಗ್ತದೆ ತಿಳ್ಕೊಂಡು ಇದ್ದದ ಸೀಟ್ನೊಳಗೆ 50% ಎಲ್ಲರಿಗೂ ರೇಜ್ ಮಾಡ್ಯಾರ. ಏನೇನಾಯಿತು? 50% ಎಲ್ಲ ಸದ್ಯಕ್ಕೆ ಏನಿತ್ತು ಅದ್ರ 50% ಅನೌನ್ಸ್ ಮಾಡ್ಯಾರ. ಅನ್ಯಾಯ ಏನಾಗ್ಯದ? ನೀವು ಮುಂದೆ ಪಾಪ್ಯುಲೇಷನ್ ಪ್ರಕಾರ ಇನ್ನೂ ಕಡಿಮೆ ಆಗ್ತದೆ. ಇನ್ನೂ ಇದಕ್ಕೆ ಅನ್ಯಾಯ ಆಗ್ಬಿಡೋದು ತಡೆ ಹಿಡಿಯಲಿಕ್ಕೆ 50% ಜಾಸ್ತಿ ಮಾಡಿದರು. ಅದನ್ನು ಪಾರ್ಲಿಮೆಂಟ್ದಾಗ ಹೇಳ್ಯಾರ, ಅದನ್ನು ಬಿಲ್ನೊಳಗೆ ಅದನ್ನು ಸೇರಿಸ್ಯಾರ. ಮತ್ತು ಇನ್ನು ಇಷ್ಟು ತಿಳಿಯಂಗಿಲ್ಲ ಅವ್ರಿಗೆ. ಫ್ಲಾಟ್ 50% ಅಂತ ಹೇಳಿ ಫ್ಲಾಟ್ 50 ಮಾಡಿದ್ರು. ವಾಟ್ ಎವರ್ ಯುವರ್ ಪಾಪ್ಯುಲೇಷನ್ ಮೇ ಬಿ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾಪ್ಯುಲೇಷನ್. ಈಗ ಆಸ್ ಪರ್ ದಿ ಇದ್ರ ಪ್ರಕಾರ ಹೋದ್ರೆ 42 ಅಕ್ಕಾವು. ಆಸ್ ಪರ್ ದಿ 50% ಹೋದ್ರೆ 56 ಅಕ್ಕಾವು. ಫಿನಿಶ್. ಭಾರತಕ್ಕೆ ಅನ್ಯಾಯ ಆಗುತ್ತೆ. ಅನ್ಯಾಯ ಏನಾಗುತ್ತೆ ಅಂತ ಕೇಳಿದ್ರೆ ಅವ್ರು ಉತ್ತರ ಕೊಡಲಿಲ್ಲ. ಫ್ಲಾಟ್ 50 ಸಂಗಡೂರ್ ಸರ್ ಹೇಳಿದ್ರಲ್ಲ, ಫ್ಲಾಟ್ 50% ಅಮಿತ್ ಶಾ ಸಾಹೇಬರು ಪಾರ್ಲಿಮೆಂಟ್ನೊಳಗೆ ಮಾತಾಡೋದನ್ನು ನಾನು ಕೇಳೀನಿ TV ಮುಖಾಂತರ. ಈಗ ಪಾಪ್ಯುಲೇಷನ್ ಪ್ರಕಾರ ಹೋದ್ರೆ, ರೇಷೋ ಪ್ರಕಾರ ಹೋದ್ರೆ 28 ಇದ್ದಿದ್ದು 42 ಆಕೈತಿ. ಫ್ಲಾಟ್ 50% ಆದ್ರೆ 28 ಇದ್ದಿದ್ದು 56 ಆಕೈತಿ. ನಿಮ್ದೊಂದು ಪ್ರಶ್ನೆ ಆಯ್ತು, GST ಎಲ್ಲ. ಒಂದು ನಿಮಿಷ, GST ಹೆಚ್ಚು ಕೊಡ್ತಾರ? ಇನ್ನು GST ಹೆಚ್ಚು ಕೊಟ್ಟವ್ರಿಗೆ MP ಸೀಟು MLA ಸೀಟ್ ಜಾಸ್ತಿ ಮಾಡ್ತೀರಾ? ಶ್ರೀಮಂತರಿಗೆ ಜಾಸ್ತಿ ಮಾಡ್ತೀರಾ? ಹೆಂಗ್ರಿ ಅದು ವಾದ ಸರಿಯಲ್ಲ ಕಾಂಗ್ರೆಸ್ಸದ್ದು. GST MP ಸೀಟ್ ಹೆಚ್ಚು ಮಾಡೋದಕ್ಕೆ ಏನು ಕಾರಣ?
ಇನ್ನು ಜನಗ ಇನ್ನೂ ಎಷ್ಟು ವರ್ಷ ನಡೀತೀರಿ? ಇನ್ನೂ ಎಷ್ಟು ವರ್ಷ ನಡೀತದೆ ಜನಗಣತಿ? 3 ಸತಕ್ಕೆ 30 ವರ್ಷ ಹೋಯ್ತು. ಇನ್ನೂ ಎಷ್ಟು ವರ್ಷ ನಡೀತದೆ ಜನಗಣತಿ? ಅಲ್ಲ, ಇದಕ್ಕಿಂತ ಸೀಟ್ ಕಡಿಮೆ ಮಾಡಿದ್ರು ಕಾಂಗ್ರೆಸ್ ಆರಿಸಿ ಬರಕ್ಕೆ ಸಾಧ್ಯ ಇಲ್ಲ ದೇಶದೊಳಗೆ. 500 ಎಷ್ಟೀಗ? 543 ಒಳಗೆ ಒಂದು 3 ಸೀಟ್ ಕಡಿಮೆ ಮಾಡಿ 443 ಮಾಡಿದ್ರು ಆರಿಸಿ ಬರಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್. ಸ್ವಲ್ಪ ಉಸಿರು ಕರ್ನಾಟಕದಾಗ ಹಿಡ್ಕೊಂಡಿತ್ತು. ಅದು ನಾಳೆ 4ನೇ ತಾರೀಕು ರಿಸಲ್ಟ್ ಬಂದಿದ್ದು, ಅದು ಮತ್ತೆ ICUಗೆ ಹೋಗೈತೆ. ಅವ್ರು ನೋಡಿ ಎಷ್ಟು ಒಂದು ನಿಮಿಷ, ಎಷ್ಟು ರಾಜ್ಯದೊಳಗೆ ಅದು ಕಾಂಗ್ರೆಸ್ ಅಧಿಕಾರಕ್ಕೆ? ಇಂಗ್ಲಿಷ್ನೆಸ್ ಆರ್ಗ್ಯುಮೆಂಟ್, ಬೇಸ್ಲೆಸ್ ಆರ್ಗ್ಯುಮೆಂಟ್. ಅದಕ್ಕೆ ಆರ್ಗ್ಯುಮೆಂಟ್. ರಾಹುಲ್ ಗಾಂಧಿ ಬಗ್ಗೆ ವಿಚಾರ ಮಾಡೋದ್ರಾಗ ಅರ್ಥ ಇಲ್ಲ. ಹಿರಿಯರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಇದ್ರ ಬಗ್ಗೆ ವಿಚಾರ ಮಾಡ್ಬೇಕು ಅನ್ನುವಂಥದ್ದು ನನ್ನ ಮನವಿ. ಧನ್ಯವಾದ. ಡೇಟು ಅಧಿಕೃತವಾಗಿ ಇನ್ನೂ ಕಮ್ಯುನಿಕೇಟ್ ಆಗಿಲ್ಲ. ಈಗಾಗಲೇ ಸನ್ಮಾನ್ಯ ಕಾರಜೋಳ ಅವರು, ಸನ್ಮಾನ್ಯ ಶ್ರೀರಾಮುಲು ಅವರು, ನಾನು ಇನ್ನೂ ಹಲವು ಪ್ರಮುಖ ಶಾಸಕರು ಕೂಡಿಕೊಂಡು ಯಡಿಯೂರಪ್ಪನವರ ಮನೆಗೆ ಹೋಗಿ ಅವರ ಮನವನ್ನು ಒಲಿಸಿ ಈ ಅಭಿಮಾನೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ 2 ಸಭೆಗಳನ್ನು ಮಾಡೇವೆ. ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಮಧ್ಯಭಾಗವಾದಂಥ ಚಿತ್ರದುರ್ಗದಲ್ಲಿ ಮಾಡಬೇಕಂತೇಳಿ ಈಗಾಗಲೇ ಇನ್ ಪ್ರಿನ್ಸಿಪಲಿ ಡಿಸೈಡ್ ಮಾಡೇವೆ. ಅದು ಡಿಸೈಡ್ ಆಗಿಂದ ಬರುವಂಥ ಅತಿಥಿಗಳು ಫಿಕ್ಸ್ ಆಗಿಂದ ಆ ಕುರಿತು ವಿಶೇಷವಾದಂಥ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತೇವೆ. ಗದಗ ಜಿಲ್ಲೆಯಿಂದ 16,000 ಸಂಖ್ಯೆಯಲ್ಲಿ ಭಾಳ ಅಭಿಮಾನದಿಂದ ಅದರಲ್ಲಿ ಭಾಗವಹಿಸ್ತಾರೆ.